ನೋಡಿ ನಾನು ನಿನ್ನೆ ನಿಮ್ಗೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಫ್ಟಿ ನಾಳೆ ಬೇರಿಸ್ ಟ್ರೆಂಡ್ ನೋಡಕ್ ಸಿಗೋದು ಅಂತ. ಯಾಕೆಂದ್ರೆ ಅದು ರೆಸಿಸ್ಟೆನ್ಸ್ ಹೋಗ್ಬಿಟ್ಟು ರಿವರ್ಸ್ ಆಗ್ತಾ ಇದೆ, ಸೊ ಬೇರಿಸ್ ನೋಡಕ್ ಸಿಗೋದು ಅಂತ ನಾವು ಹೇಳಿದ್ದೆ. ಆ ಇವತ್ತು ಅದೇ ತರನೇ ಮಾರ್ಕೆಟ್ ವರ್ಕ್ ಆಯ್ತು. ಸೊ ನಾವು ಪುಟ್ಟಲ್ಲಿ ಪ್ರಾಫಿಟ್ ನ ಮಾಡಿದ್ವಿ. ಸೊ ನೀವ್ ಹೆಂಗಂದ್ರೆ ದಿನ ಪ್ರಾಫಿಟ್ ಮಾಡ್ಬೇಕು, ದಿನ ಟ್ರೇಡ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಇವತ್ತು ಹೆಂಗ್ ಅಕ್ಯುರೇಸಿ ಇತ್ತು ಆತರ ಇದ್ರೆ ನೀವು ಟ್ರೇಡ್ ಮಾಡ್ಬೋದು. ಸುಮ್ನಿಲ್ಲ ನಾನು ಮಾಡಿದೆ ಟ್ರೇಡಿಂಗು ಯಾಕೋ ಲಾಸ್ ಆಯ್ತು ಅಂತ ಹೋದ್ರೆ ಲಾಸ್ ಆಗೇ ಆಗುತ್ತೆ, ಓಕೆನಾ. ಸುಮ್ನೆ ಗೊತ್ತಿಲ್ದಂಗ್ ಟ್ರೇಡ್ ಮಾಡ್ಬೇಡಿ ದಯವಿಟ್ಟು. ನೋಡಿ ನಾಳೆ ನಿಫ್ಟಿ ಏನಾಗುತ್ತೆ ಅಂತ ನೋಡೋಣ. ಅಂದ್ರೆ ಇಲ್ಲಿಂದ ನೋಡಿ ಸಪೋರ್ಟ್ ಲೈನಿಗೆ ಬಂದೇ ಹೋಗ್ಬೇಕು, ಇಲ್ಲಿ ನಿಮ್ಗೆ ತೇಲಕ್ ಆಗಲ್ಲ ಮಾರ್ಕೆಟ್, ಮತ್ತೆ ಬ್ರೇಕ್ಔಟ್ ಕೊಡಲ್ಲ ಅಷ್ಟೇ. ನೋಡಿ ಇಲ್ಲಿ ತೇಲ್ತು ಗೊತ್ತಾಯ್ತಾರ, ಹಿಂಗೆ ಮಾರ್ಕೆಟ್ ಹಿಂಗ್ ಮಧ್ಯದಿಂದ ಎಲ್ಲಿಂದ ಎಲ್ಗೋ ಹೋಗ್ಬಿಟ್ರೆ ಸೊ ಮತ್ತೆ ವಾಪಸ್ ರಿವರ್ಸ್ ಆಗ್ಬಿಡುತ್ತೆ. ಸೊ ಇದನ್ನ ತೇಲೋದು ಅಂತೀವಿ ನಾವು. ತೇಲ್ಬಾರ್ದು ಈ ತರ ಮಾರ್ಕೆಟ್. ಕರೆಕ್ಟ್ ಸಪೋರ್ಟಿಗೆ ಬಂದ್ಬಿಟ್ಟು ಈ ತರ ನೋಡಿ ಇಲ್ಲಿ ಈ ತರ ಸ್ಟೇಬಲ್ ಆಗ್ಬಿಟ್ಟು ಬುಲ್ಲಿಶ್ ಕೊಡ್ಬೇಕು. ಇಲ್ಲಿ ನೋಡಿ ಇದು ರಿಟ್ರೇಸ್ಮೆಂಟ್, ಇಲ್ಲಿಂದ ಹಿಂಗ್ ಹೋಗ್ಬೇಕು ಮಾರ್ಕೆಟ್. ಆಕ್ಚುಲಿ ಇಲ್ಲಿಂದ ಇಲ್ಲ ಪ್ರೈಸ್ ಆಕ್ಷನ್ ಮಾಡ್ಬೇಕಲ್ಲ, ಸೊ ಅದು ಇದು ಪ್ರೈಸ್ ಆಕ್ಷನ್ ಮಾಡ್ತಾ ಇರೋದು. ಓಕೆ, ನಾಳೆ ನಿಫ್ಟಿ ಏನಾಗುತ್ತೆ ಅಂತ ನೋಡೋಣ. ನೋಡಿ ನಾಳೆ 4 ಅವರ್ಸ್ ಅಲ್ಲಿ ನೀವು ನಿಫ್ಟಿ ನೋಡೋದಾದ್ರೆ ಸೇಮ್ ಅದನ್ನು ಅಷ್ಟೇ. 4 ಅವರ್ ಎಲ್ಲ ಒನ್ ಡೇ ಕ್ಯಾಂಡಲ್ ಅದೇ ಸಪೋರ್ಟ್ ಲೈನಿಗೆ ಬರ್ಬೇಕು, ಸಪೋರ್ಟ್ ಲೈನಿಗೆ ಬರ್ಬೇಕು. ನಾಳೆ ಬೆಳಿಗ್ಗೆ ಏನಾಗುತ್ತೆ ಅನ್ನೋದು ತೋರಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ. ಏನು ಅಂದ್ರೆ ನೋಡಿ ಕ್ಲೋಸ್ ಆಗ್ಬೇಕಾದ್ರೆ ಒಂದು ಇನ್ಸೈಡ್ ಆಫ್ ಕ್ಯಾಂಡಲ್ ನ ಮಾಡೋಗ್ಬಿಡ್ತು ನಿಫ್ಟಿ. ನೋಡಿ ನೀವೇ ಅಬ್ಸರ್ವ್ ಮಾಡಿ, ಇನ್ಸೈಡ್ ಆಫ್ ಕ್ಯಾಂಡಲ್ ಅಂದ್ರೆ ರೆಡ್ ಕ್ಯಾಂಡಲ್ ಅಲ್ಲಿ ಒಂದು ಮದರ್ ಬೇಬಿ ಕ್ಯಾಂಡಲ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಮದರ್ ಬೇಬಿ ಕ್ಯಾಂಡಲ್ ಅಂತ ಹೆಂಗ್ ಕರೀತಾರೆ ಅಂದ್ರೆ ನೋಡಿ, ಇದು ಆಕ್ಚುಲಿ ಒಂದು ಮದರ್ ತರ, ಮದರ್ ಒಳಗಡೆ ಬೇಬಿ ಇಟ್ಕೊಂಡಾಗ ಸೊ ಬೇಬಿ ಕ್ಯಾಂಡಲ್ ಅಂತ ಕರೀತಾರೆ, ಮದರ್ ಬೇಬಿ ಕ್ಯಾಂಡಲ್. ಸೊ ಬುಲ್ಲಿಶ್ ಆಗುತ್ತೆ ನಾಳೆ. ಯಾವಾಗ ಬೆಳಿಗ್ಗೆ ಓಪನ್ ಆದಾಗ್ಲಾರ ಆಗ್ಬೋದು, ಬಟ್ ಆಕ್ಚುಲಿ ರೂಲ್ಸ್ ಪ್ರಕಾರ ಆಗ್ಬೇಕದು. ಅದನ್ನೇ ಪ್ರೈಸ್ ಆಕ್ಷನ್, ಅದನ್ನೇ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಅನ್ನೋದು. ನೋಡಿ ಇವಾಗ ಏನಾಗ್ಬೇಕು ನಾಳೆ, ಇದೊಂದು ಟ್ರೆಂಡ್ ಲೈನ್ ಕರೆಕ್ಟಾ. ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ರೆ ಮಾತ್ರ ನಿಮ್ ಎಂಟ್ರಿ ಇರ್ಬೇಕು ನಾಳೆ. ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟಾಗ, ಯಾಕಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಂಗ ಆಯ್ತು, ಇಲ್ಲಿ 4 ಅವರ್ಸ್ ಅಲ್ಲಿ ಇನ್ಸೈಡ್ ಕ್ಯಾಂಡಲ್ ಆಯ್ತು, ಓಕೆನಾ. ಸೊ ನಿಮ್ ಎಂಟ್ರಿ ಶಾರ್ಪ್ ಆಗಿರುತ್ತೆ ಅಂತ ನೋಡಿ. ಒನ್ ಅವರ್ ಅಲ್ಲಿ ಎಂಗಲ್ಫಿಂಗ್ ಮಾಡಿದೆ, 30 ಮಿನಿಟ್ ಅಲ್ಲಿ ಇನ್ಸೈಡ್ ಆಫ್ ಕ್ಯಾಂಡಲ್ ಆಗಿದೆ, ಮತ್ತೆ ಆಗಿ ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ ಕನ್ಫರ್ಮೇಶನ್. 15 ಮಿನಿಟ್ ಅಲ್ಲಿ ಮಾರ್ನಿಂಗ್ ಸ್ಟಾರ್, 10 ಮಿನಿಟ್ಸ್ ಅಲ್ಲಿ ಮಾರ್ನಿಂಗ್ ಸ್ಟಾರ್. ಸೊ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಏನೋ ಮಾಡಿದೆ 5 ಮಿನಿಟ್ ಅಲ್ಲಿ, ಓಕೆನಾ. ನೋಡಿ ಸೇಮ್ ಇವತ್ತಿನೊಂದು ನಿಮ್ಗೆ ಇದನ್ನ ಹೇಳ್ತೀನಿ. ಎಕ್ಸ್ಪೈರಿ ಇತ್ತು ಇವತ್ತು, ಸೊ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಫುಡ್ ಸೈಡ್ ಒಂದು ಪ್ರೀಮಿಯಂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾವ ತರ ಮೆಲ್ಟ್ ಆಗುತ್ತೆ ಪ್ರೀಮಿಯಂ ಅಂತ. ಸೊ ಈ ಪ್ರೀಮಿಯಂ ನೋಡಿ 26,050 ನೋಡಿ. ನಾನು ಅದಕ್ಕೆ ನಂಗೆ ಗೊತ್ತಿರೋ ಒಬ್ರು ಹೇಳಿದ್ರು, ಸೊ ಒಂದು ಎಸ್ ಎಲ್ ಇಟ್ಕೊಂಡಿರಿ ಅಂದೆ, 21 ಎಸ್ ಎಲ್ ಇಟ್ಕೊಂಡಿರಿ ಅಂದೆ. ಅವ್ರು ಇಟ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ ನಂಗೆ. ಏನು ಕೇಳ್ತೀನಿ, ರಿಸ್ಕ್ ರಿವಾರ್ಡ್ ಇರ್ಬೇಕು, ರಿಸ್ಕ್ ರಿವಾರ್ಡ್ ಅಂತ. ನೋಡಿ ಇಲ್ಲಿಂದ ಬಿದ್ದಿದ್ದು ಒಂದೇ ಒಂದು ಕ್ಯಾಂಡಲ್ ಸತ ನಿಮಗೆ ಗ್ರೀನ್ ಕ್ಯಾಂಡಲ್ ಕೊಡ್ದಂಗ್ ಝೀರೋ ಆಗೋಯ್ತು. ಇವತ್ತು ಎಕ್ಸ್ಪೈರಿ ಇತ್ತು ನಿಫ್ಟಿದು, ಸರಿನಾ. ಅದಕ್ಕೆ ಯಾವಾಗ್ಲೂ ವಿಕ್ಯುಲ್ ರಿಜೆಕ್ಷನ್ ಆಗಿರ್ತಾವಲ್ಲ, ಅದ್ರ ಕೆಳಗಡೆ ಒಂದು ಎಸ್ ಎಲ್ ಇಟ್ಕೊಂಡ್ರಿ, ಅಲ್ಲಿಂದ ಬಂದ್ರೆ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ ಮಾರ್ಕೆಟ್. ನೀವು ಸುಮ್ನೆ 20 ರೂಪಾಯಿ 25 ರೂಪಾಯಿ ಸಿಕ್ತು, ನಂತರ 25,000 ಇತ್ತು, 1,000 ಕ್ವಾಂಟಿಟಿ ಪಂಚ್ ಮಾಡಿದ್ರೆ 25,000 ಝೀರೋ ಆಗಿ ಹೋಗ್ಬಿಡುತ್ತೆ. ಹೀರೋ ಕಾಲ್ ಆಗಲ್ಲ ಇದು. ಯಾವಾಗ ಹೀರೋ ಕಾಲ್ಗಳನ್ನ ಎಂತ ಹೀರೋ ಪ್ರೀಮಿಯಂ ಇರೋದನ್ನ ತಗೋಬೇಕು, ಯಾವ ತರ ಡೆಲ್ಟಾನ ನೀವು ಚೆಕ್ ಮಾಡಕ್ ಬರ್ಬೇಕು, ಈ ತರ ಇದ್ರೆ ಮಾತ್ರ ನೀವು ಹೀರೋ ಕಾಲ್ನ ತಗೊಳಕ್ಕೆ ಕರೆಕ್ಟ್. ಇಲ್ಲ ನಿಜವಾಗ್ಲೂ ಆಗಲ್ಲ. ಈ ಪ್ರೀಮಿಯಂ ತಗೋತೀನಿ, 26,000 ಪ್ರೀಮಿಯಂ ಏನಾಯ್ತು, ಓಕೆನಾ. ನೋಡಿ 26,000 ಪ್ರೀಮಿಯಂ ನೀವೇ ಅಬ್ಸರ್ವ್ ಮಾಡಿ. ಆ ಪ್ರೀಮಿಯಂ ಕೋಡ್ ಇಲ್ಲ, ಇದೇ ಕೋಡ್ ಇದೆ ನೋಡಿ. 10 ರೂಪಾಯಿಗೆ ಬಂದು ರಿವರ್ಸ್ ಆಗಿ 32 ರೂಪಾಯಿಗೆ ಹೋಯ್ತು. ಮಾರ್ಕೆಟ್ ಆಗಿದ್ದು ಬುಲ್ಲಿಶೆ, ನಿಫ್ಟಿ ಮಾರ್ಕೆಟ್ ಆಗಿದ್ದು ಬುಲ್ಲಿಶೆ. ನೋಡಿ ಇಲ್ಲಿಂದಾನೇ ಬುಲ್ಲಿಶ್ ಆಯ್ತು, ಬಟ್ ಆ ಪ್ರೀಮಿಯಂ ನೋಡಿಲ್ಲ. ಈ ಪ್ರೀಮಿಯಂ ಯಾಕೆ ಕೊಡ್ತು ಅಂತ ಯಾರಿಗಾರು ಕ್ವಶನ್ ಮಾರ್ಕ್ ಇದ್ರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದು ಡೆಲ್ಟಾ ನಿಮ್ಮನ್ನ ಡಿಕೆ ಮಾಡ್ಬಿಟ್ಟು ನಿಮ್ದು ಅದಲ್ಲಿಗೆ ಮುಗೀತು. ಅದು ಆ ಪ್ರೀಮಿಯಂ ವಾಶ್ ಔಟ್ ಆಗೋಗುತ್ತೆ, ಅಂದ್ರೆ ಝೀರೋ ಆಗೋಗುತ್ತೆ ಅಂತ ಅಲ್ಲಿಗೆ ಅರ್ಥ. ನೋಡಿ ಅಲ್ಲಿಂದ ಕೆಳಗಡೆ ಎಲ್ಲ 0.5 0.5 ಇದಾವೆ. ಇದನ್ನ ಡೆಲ್ಟಾನ ಒಂದು ವಿಡಿಯೋನೇ ಮಾಡ್ತೀನಿ ಡೆಲ್ಟಾ ಮೇಲೆ. ಗಾಮಾ ಡೆಲ್ಟಾ ಗಾಮಾ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ ಅಂತ ಅವೆಲ್ಲ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ಇನ್ನೊಂದಿನ. ಗಾಮಾ ಬ್ಲಾಸ್ಟ್ ಆದ್ರೂ ಅಷ್ಟೇ ಸ್ಪೈಕ್ ಆಗಿ ಹೋಗ್ಬಿಡುತ್ತೆ ಮಾರ್ಕೆಟ್. ಆ ಗಾಮಾ ಬ್ಲಾಸ್ಟ್ ಯಾವಾಗ ಆಗುತ್ತೆ, ಎಂತೆಂತ ಪ್ರೀಮಿಯಂ ಅಲ್ಲಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು.
ಅದನ್ನ ನೀವು ತಿಳ್ಕೊಂಡಿದ್ರೆ ಮಾತ್ರ 0 ಕಾಲ್ಗಳನ್ನ ನೀವು ಹಿಡಿಯಕ್ಕಾಗೋದು, ಇಲ್ಲ ಅಂದ್ರೆ ಆಗಲ್ಲ. ಓಕೆನಾ? ಸೊ ಹಂಗಾಗಿ ನೀವು ಟ್ರೇಡ್ ನ ಪಂಚ್ ಮಾಡ್ಬೇಕಾದ್ರೆ ನಿಮ್ಗೆ ಇದ್ರ ಬಗೆಗಳೆಲ್ಲ ಗೊತ್ತಿರ್ಬೇಕು. ಚೇಂಜಿಂಗ್ ಓ ಎ ಅಂದ್ರೇನು, ವ್ಯಾಲ್ಯೂಮ್ ಅಂದ್ರೇನು, LTP ಅಂದ್ರೇನು, ಇನ್ನು ಸುಮ್ನೆ ಬರುತ್ತೆ ಡೆಲ್ಟಾ ಗಿಲ್ಟಾ ಅಂತ. ಇಲ್ಲಿ ತೋರಿಸ್ತೀನಿ. ಈ ತರ ಏನಿದು ಡೆಲ್ಟಾ ಅಂದ್ರೆ ಏನು, ಗಾಮಾ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಆಪ್ಷನ್ಸ್ ಹೋಗ್ಬೇಕು, ನಿಫ್ಟಿ 50 ಸೆಲೆಕ್ಟ್ ಮಾಡ್ಕೊಳ್ಳಿ. ವೇಟ್ ಸ್ವಲ್ಪ ಇಶ್ಯೂ ಇದೆ. ಸರಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಒಂದಿನ. ಈ ಡೆಲ್ಟಾ ಅಂದ್ರೆ ಏನು, ಗಾಮಾ ಅಂದ್ರೆ ಏನು, ಟಿ ಡಿ ಕೆ ಯಾಕಾಗುತ್ತೆ, ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರೋದಂತಾನೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಕರೆಕ್ಟಾ? ಸೊ ಹಂಗಾಗಿರೋದ್ರಿಂದ ನೀವು ಸೇಫರ್ ಟ್ರೇಡ್ ಮಾಡಿ. ಅದ್ರ ಬಗ್ಗೆ ಇನ್ನೊಂದಿನ ಒಂದು ವಿಡಿಯೋ ಮಾಡ್ಬಿಡ್ತೀನಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೋಡಿ, BTC ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ರೆ ಇದೇ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಬಿಟ್ರೆ ನಿಜವಾಗ್ಲೂ ಇನ್ಯಾವ್ದು ಸಿಗಲ್ಲ ನಿಮ್ಗೆ. ರಿಜೆಕ್ಷನ್ ಆದ್ರೆ ಇಲ್ಲಿಂದನೇ ಆಗ್ಬೇಕು. ಮತ್ತೆ BTC ಇದಕ್ಕಿಂತ ಕೆಳಗಡೆ ಬರಕ್ಕೂ ಬಿಡಲ್ಲ ಅಂತ ಅವತ್ತಿಂದ ಹೇಳ್ತಾ ಇದೀನಿ. ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ BTC ಮತ್ತೆ 50-55 ಸಾವಿರ ಬಂದ್ಬಿಡುತ್ತೆ. ಅದನ್ನ ಬರಕ್ಕೆ ಯಾರೇ ಇನ್ವೆಸ್ಟ್ಮೆಂಟ್ ಹೌಸ್ ಬಿಡಲ್ಲ. ಅವ್ರು ಇಲ್ಲಿಂದನೇ ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬುಲ್ಲಿಶ್ ಮಾಡ್ತಾರೆ BTC ನ. ಓಕೆನಾ? ಗೋಲ್ಡ್ ಏನಾಗ್ತಿದೆ ಅಂತ ನೋಡೋಣ. ಗೋಲ್ಡ್ ನೋಡಿ, ಸೇಮ್ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಏರಿಯಾಗೆ ಬರ್ತಾ ಇದೆ. ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬೇಕಲ್ಲ ಬಿಗ್ ಮೂವ್ಮೆಂಟ್ ಕೊಡಕ್ಕೆ. ನೋಡಿ, ಇಲ್ಲಿ ಹಿಂಗ್ ಹೋಗ್ಬಿಡುತ್ತೆ. ಇವಾಗ ಏನ್ ಭಾರಿ ರೇಟ್ ಕಡಿಮೆ ಇದಾಗಿಲ್ಲ. ಮತ್ತೆ ಇದೇ ಕ್ಯಾಂಡಲ್ ಅಲ್ಲೇ ರಿಜೆಕ್ಷನ್ ಆಗಿದೆ. ಕಪ್ ಅಂಡ್ ಹ್ಯಾಂಡ್ಲ್ ಪ್ಯಾಟರ್ನ್ ಅಂತ ಇರ್ತೀನಿ ಗೊತ್ತಾ ನಾನು. ಈ ಕಪ್ ಅಂಡ್ ಹ್ಯಾಂಡ್ಲ್ ಇದೇ ಇದರಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇರೋದ್ರಿಂದ ಇಲ್ಲಿಂದ ಬೇರಿಶ್ ಆಗುತ್ತೆ ಅಂತ ನನಗೆ ಏನು ಕಾಣ್ತಾ ಇಲ್ಲ. ಈ ಕ್ಯಾಂಡ್ಲು ರೆಡ್ ಅಲ್ಲಿ ಕ್ಲೋಸ್ ಆಗಬಾರ್ದು. ಗ್ರೀನ್ ಅಲ್ಲಿ ಆದ್ರೆ ಬುಲ್ಲಿಶ್, ರೆಡ್ ಅಲ್ಲಿ ಇದರಿಂದ ಕೆಳಗಡೆ ಕ್ಲೋಸ್ ಆದ್ರೆ ಬೇರಿಶ್ ಅಲ್ಲಿ ನೋಡ್ಬೇಕಾಗುತ್ತೆ. ಮತ್ತೆ ಗೋಲ್ಡ್ ಕಮ್ಮಿ ರೇಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗಲ್ಲ. ಇದ್ರ ಬಗ್ಗೆ ಊಹೆ ನೋಡ್ಕೋಬೇಡ್ರಿ. ಗೋಲ್ಡ್ ರೇಟ್ ಯಾವ್ದು ಹಾಗೇ ಆಗುತ್ತೆ, ಫುಲ್ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಒಳಗಡೆ ಗೋಲ್ಡ್ ನ ನೀವು ಊಹೆನ ಮಾಡ್ಕೊಂಡ್ರಲ್ಲ ಆ ರೇಟಿಗೆ ಹೋಗಿ ನಿಂತ್ಕೊಂಡಿರುತ್ತೆ. ದಯವಿಟ್ಟು ಗೋಲ್ಡ್ ಏನಾದ್ರು ಬೈ ಮಾಡಿದ್ರೆ ಬೈ ಮಾಡ್ಕೊಳ್ಳಿ. ಇದು ಬಿಟ್ರೆ ನಿಮಗೆ ಇನ್ನೊಂದು ಆಪರ್ಚುನಿಟಿ ಸಿಗೋದೇ ಇಲ್ಲ. ಈ ಕ್ಯಾಂಡಲ್ ಏನಾದ್ರು ಹ್ಯಾಮರ್ ಕನ್ವರ್ಟ್ ಆಯ್ತು, ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟ ಅಂದ್ರೆ ಬ್ರೇಕ್ಔಟ್ ಕಿತ್ಕೊಂಡು ಹೋಗುತ್ತೆ ಮಾರ್ಕೆಟ್. ಗೋಲ್ಡ್ ರೇಟು ಕಿತ್ಕೊಂಡು ಹೋಗುತ್ತೆ. ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಗೋಲ್ಡ್, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. ಅವತ್ತು ಹೇಳ್ದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಜಿಟಲ್ ಗೋಲ್ಡ್ ಹೆಂಗ್ ತಗೊಳೋದಂದ್ರೆ ಗೋಲ್ಡ್ ಪೀಸು, ಸಿಲ್ವರ್ ಪೀಸ್ ಆತರ ನೋಡ್ಬಿಟ್ಟು ತಗೊಳ್ಳಿ. ನಾಳೆ ಬುಲ್ಲಿಶ್ ಆಗೋ ಚಾನ್ಸಸ್ ಇರೋದು. ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ನಾವು ಬುಲ್ಲಿಶ್ ಹೇಳ್ತಾ ಇದೆ, ನಂಗೆ ಯಾವ್ದೇ ಬೇರಿಶ್ ಕಾಣ್ತಾ ಇಲ್ಲ. ಇದನ್ನ ಅಬ್ಸರ್ವ್ ಮಾಡಿ. ಇದು ಕಪ್ ಹ್ಯಾಂಡಲ್ ನೋಡಿ, ಇದು ಕಪ್ಪು ಅನ್ಕೊಂಡ್ರು ನಾಳೆ ಇದ್ರದ್ದು ಟಾರ್ಗೆಟ್ ಏನಿದೆಯೋ ಆ ಟಾರ್ಗೆಟ್ ಗೆ ಹೋಗ್ಬೇಕು ನಾಳೆ. ಇದು ಬಿಟ್ರೆ ನನಗೆ ಯಾವ್ದೇ ತರದ್ದು ಬುಲ್ಲಿಶ್ ಆಗುತ್ತೆ ಅಂತ ನಂಗೆ ಕಾಣ್ತಾ ಇಲ್ಲ. ನಿಮ್ಗೆ ಏನಾರ ಗೊತ್ತಿದ್ರೆ ಬೇರಿಶ್ ಆಗುತ್ತೆ ಅಂತ ಏನಾರ ನಿಮ್ಗೆ ಅನ್ಸಿದ್ರೆ ನೋಡಿ. ನಾನೇ ನಾಳೆ ಬೇರಿಶ್ ಅಲ್ಲಿ ವರ್ಕ್ ಮಾಡಲ್ಲ, ಬುಲ್ಲಿಶ್ ಇದ್ರೆ ಮಾತ್ರ ವರ್ಕ್ ಮಾಡ್ತೀನಿ. ನೋಡ್ತೀನಿ ಯಾವ ತರ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆಗುತ್ತೆ, ಏನು ಸೆಂಟಿಮೆಂಟ್, ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ಏನಾಗುತ್ತೆ ಎಲ್ಲ ನೋಡ್ಬಿಟ್ಟು ಆಮೇಲೆ ನಾನು ಬೇರಿಶ್ ಅಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಾಂದ್ರೆ ಬೇರಿಶ್ ಅಲ್ಲಿ ವರ್ಕ್ ಮಾಡಲ್ಲ. ಆಲ್ಮೋಸ್ಟ್ ಬೇರಿಶ್ ಆಗೋದು ಡೌಟು. ಯಾಕೆಂದ್ರೆ 4 ಅವರ್ಸ್ ಕ್ಯಾಂಡಲ್ ನೀವು ನೋಡಿದಂಗೆ ಇನ್ಸೈಡ್ ಆಫ್ ಕ್ಯಾಂಡಲ್ ಇದ್ದಾಗ ಕ್ಯಾಂಡಲ್ ಸ್ಟಿಕ್ಸ್ ಅದ್ರದೇ ಆದ ಒಂದು ಮರ್ಯಾದೆ ಇದೆ. ಸೊ ಹಂಗಾಗಿ ಬುಲ್ಲಿಶ್ ಆಗಬೇಕು. ಓಕೆನಾ? ಇನ್ನೇನಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ. ಹೇಳ್ತಾ ಇದೀನಿ ನನ್ನೆಯಿಂದ ಲೈಕ್ ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್.